ಅಲ್ಲ, ಈಗ ಧರ್ಮದ ವಿಚಾರದಲ್ಲಿ ಯಾರು ಕೂಡ ಮೈಲೇಜ್ ಅಂತಕ್ಕಂಥ ಪದ ಬಳಕೆ ಮಾಡ್ತಕ್ಕಂಥದ್ದು ನನ್ನ ಅಭಿಪ್ರಾಯದಲ್ಲಿ ವೈಯಕ್ತಿಕವಾಗಿ ಅದು ಸೂಕ್ತ ಅಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಏನ್ ಮೈಲೇಜ್ ತಗೊಳಕ್ ಹೋಗ್ಬೇಕು ಸರ್ ಇದರಲ್ಲಿ ಧರ್ಮಸ್ಥಳದ ವಿಚಾರದಲ್ಲಿ? ಈಗ ಇಂಟೆಲಿಜೆನ್ಸ್ ಇರ್ತಕ್ಕಂಥದ್ದು ಸರ್ಕಾರಕ್ಕೆ ಮಾಹಿತಿ ಕೊಡ್ತಕ್ಕಂಥದಕ್ಕೆ. ವಿರೋಧ ಪಕ್ಷದವ್ರ ಜೊತೆ ಏನು ಇಂಟೆಲಿಜೆನ್ಸ್ ಅವ್ರು ಬಂದ್ಬಿಟ್ಟು ರಾತ್ರಿ ಕೂತ್ಕೊಂಡು ಬೆಳಗ್ಗೆ ಎಲ್ಲ ಏನಾಗಿದೆ, ರಾಜ್ಯದ ಸಮಸ್ಯೆ ಏನಾಗಿದೆ ಅಂತ ನಮ್ಗೇನು ಮಾಹಿತಿ ಕೊಡ್ಲಿಕ್ಕಿಲ್ಲ. ಅವರು ಇಂಟೆಲಿಜೆನ್ಸು ರಾಜ್ಯ ಸರ್ಕಾರದ ಸುಪರ್ತಿಲ್ ಇರ್ತಕ್ಕಂಥದ್ದು. ಹಾಗಾಗಿ ಅವ್ರು ಏನೇ ನಿರ್ಧಾರ ಅಥವಾ ಏನೇ ಅವರು ತೀರ್ಮಾನಗಳು ತನಿಖೆಗಳು ಮಾಡಬೇಕಾದಂಥ ಸಂದರ್ಭದಲ್ಲಿ ಅವ್ರು ಅದನ್ನು ತಿಳ್ಕೋಬೇಕಲ್ಲ. ಗೊತ್ತು 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 ಹೌದು, ಎಲ್ಲ ಮನೆ ಗೊತ್ತು 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 ನನಗೆ. ಬ್ಯಾಕ್ವರ್ಡ್ ಕಮಿಟಿ ಧರ್ಮಸ್ಥಳದಲ್ಲಿ ಒಂದು ಬಹುಶಃ ನಮ್ಮ ಪಕ್ಷದ ಶಾಸಕರು, ಮಾಜಿ ಶಾಸಕರು ಎಲ್ಲರೂ ಕೂಡ ಒಂದು ವೇದಿಕೆಯನ್ನ ಸಜ್ಜು ಮಾಡಿದ್ದೇವೆ. ಆ ವೇದಿಕೆ ಮೂಲಕ ಕೆಲವೊಂದಷ್ಟು ಸಂದೇಶಗಳು ರಾಜ್ಯದ ಜನಕ್ಕೆ ಸಾರಬೇಕಾಗಿದೆ. ಸಮಾವೇಶ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಅದು ಸಮಾವೇಶ ಅಂತ ಕರೀಲಿಕ್ಕೆ ತಪ್ಪಾಗ್ತದೆ. ಯಾಕಂದ್ರೆ ಅಲ್ಲಿ ನಾವು ಪೊಲೀಸ್ ಪರ್ಮಿಷನ್ಸ್ ಮತ್ತೊಂದು ಮಗದೊಂದು ತಗೊಳ್ಬೇಕಾಗ್ತದೆ. ಬಟ್ ಒಂದು ವೇದಿಕೆ ಕಾರ್ಯಕ್ರಮ ಇದೆ, ಓಪನ್ ಸ್ಟೇಜ್. ತನಿಖೆ ನೀವು ಯಾವ ರೀತಿ ಮಾಡಿದಿರಿ? ತನಿಖೆನ ನೀವು ನ್ಯಾಯಸಮ್ಮತವಾಗಿ, ನ್ಯಾಯಬದ್ಧವಾಗಿ, ಪಾರದರ್ಶಕವಾಗಿ ಮಾಡಿದ್ರೆ ಅದನ್ನ ನಾವು ಸ್ವಾಗತ ಮಾಡ್ಬೋದಾಗಿತ್ತು. ಆದ್ರೆ ತನಿಖೆ ನೀವು ಯಾವ ರೀತಿ ಮಾಡಿದಿರಿ? ಯಾಕೆಂದ್ರೆ ಇನಿಷಿಯಲಿ ನಾನು ಹೇಳ್ದಂಗೆ ಹಲವಾರು ಕಡೆ ಹೇಳ್ತಕ್ಕಂಥದ್ದು ಅರ್ಧ ಸತ್ಯ ಹೊರಗಡೆ ಬಂದಿದೆ, ಇನ್ನ ಸಂಪೂರ್ಣವಾದಂಥ ಸತ್ಯ ಹೊರಗಡೆ ಬರಬೇಕು ಅಂತಕ್ಕಂಥದ್ದು ಎಲ್ಲರೂ ಕೂಡ ಆಗ್ರಹಿಸ್ತಾ ಇದ್ದೀವಿ. ಬಟ್ SIT ಕಡೆಯಿಂದ ನಿಜಕ್ಕೂ ಅರ್ಧ ಸತ್ಯನಾದ್ರೂ ಹೊರಗಡೆ ಬಂದಿದ್ಯಾ? ಅಥವಾ ಅದ್ರ ಹಿಂದೆ ಇದ್ದಂಥ ಕಾನ್ಸ್ಪಿರಸಿ ಯಾವುದು? ಇದರ ಹೋಲ್ ಎಪಿಸೋಡ್ ಹಿಂದೆ ಇರ್ತಕ್ಕಂಥ ಕತೆ, ಚಿತ್ರಕಥೆ, ನಿರ್ದೇಶನ, ಜೊತೆಯಲ್ಲಿ ಇದಕ್ಕೆ ಹಣವನ್ನ ಹೂಡಿಕೆ ಮಾಡಿರ್ತಕ್ಕಂಥ ನಿರ್ಮಾಪಕರು. ದಿಸ್ ಹೋಲ್ ಎಪಿಸೋಡ್, ದಿಸ್ ಹ್ಯಾಸ್ ಟು ಬಿ ಬಾಟ್ ಇನ್ ಟು ಲೈಮ್ ಲೈಟ್. ಇದರ ಸತ್ಯಾಸತ್ಯತೆ ಹೊರಗಡೆ ತಗೋಬರ್ಬೇಕು. ಇದನ್ನ ಬಹುಶಃ ತಗೊಂಡು ಬರ್ಲಿಕ್ಕೆ ನ್ಯಾಷನಲ್ ಇನ್ವೆಸ್ಟಿಗೇಟಿವ್ ಏಜೆನ್ಸಿ ಬಿಟ್ರೆ ಇದು ಆಗ್ಲಿಕ್ಕಿಲ್ಲ ಅಂತಕ್ಕಂಥದ್ದು ಭಕ್ತಾದಿಗಳ ಭಾವನೆನೂ ಹೌದು, ರಾಜ್ಯದ 7.5 ಕೋಟಿ ಕನ್ನಡಿಗರ ಭಾವನೆನೂ ಹೌದು. ಅದ್ರಲ್ಲಿ ನಾವು ಇದ್ದೇವೆ.